ಎಲ್ಲ ಸ್ನೇಹಿತರಿಗೂ ಕ್ರ್ಯಾಕ್ SSC ಎಕ್ಸಾಮ್ @SSC ಕನ್ನಡ GK ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ತಪ್ಪದೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಚಾನಲ್ ಸಬ್ಸ್ಕ್ರೈಬ್ ಮಾಡೋಕ್ಕೆ ಹಿಂದೆ ಮುಂದೆ ನೋಡಬೇಡಿ, ನಾವು ನಿಮಗೋಸ್ಕರ ಎಷ್ಟೊಂದು ಕಷ್ಟಪಟ್ಟು ಕ್ವಶನ್ಸ್ನ ರೆಡಿ ಮಾಡ್ತಿರ್ತೀವಿ. ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನೆಕ್ಸ್ಟ್ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಹಾಗೆ ಈ ವಿಡಿಯೋನ ಆದಷ್ಟು ನಿಮ್ಮ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ. ಹಾಗೆ ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ಜಾಯಿನ್ ಆಗಿ. ಸೊ ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ. ಸೊ ನಿಮ್ಮ PDF ಬೇಕಾದಲ್ಲಿ ಕೊಟ್ಟಿರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ, PDF ಲಭ್ಯವಿದೆ. ಸೊ ಸಾಮಾನ್ಯ ವಿಜ್ಞಾನ SSC GD ಪ್ರಿವಿಯಸ್ ಇಯರ್ ಕ್ವಶನ್ಸ್ ಮತ್ತು ಮೋಸ್ಟ್ ರಿಪೀಟೆಡ್ ಕ್ವಶನ್ಸ್, ಇಂಪಾರ್ಟೆಂಟ್ ಕ್ವಶನ್ಸ್ ಬಗ್ಗೆ ಕ್ಲಾಸ್ ತೊಗೋತಿದ್ದೀನಿ. ಸೊ ಟಾಪ್ 200 ಪ್ರಶ್ನೋತ್ತರಗಳು, ಯಾರು ಮಿಸ್ ಮಾಡ್ಕೋಬೇಡಿ, ತಪ್ಪದೇ ಪೂರ್ತಿ ವಿಡಿಯೋ ನೋಡಿ. ಬನ್ನಿ ಕ್ಲಾಸ್ ಸ್ಟಾರ್ಟ್ ಮಾಡೋಣ. ಪ್ರಶ್ನೆ 1, ಹೃದಯದಿಂದ ರಕ್ತವನ್ನು ಸಾಗಿಸುವ ದೊಡ್ಡ ರಕ್ತನಾಳ ಯಾವುದು? ಇದು ಸರಿಯಾದ ಉತ್ತರ ಅಪಧಮನಿ. ಪ್ರಶ್ನೆ 2, ಈ ಕೆಳಗಿನವುಗಳಲ್ಲಿ ಯಾವುದು ವಿಟಮಿನ್ B ಸಂಕೀರ್ಣದ ಸದಸ್ಯರಲ್ಲ? ಇದು ಸರಿಯಾದ ಉತ್ತರ ಅಸ್ಕಾರ್ಬಿಕ್ ಆಮ್ಲ. ಪ್ರಶ್ನೆ 3, ಶಿಲೀಂಧ್ರಗಳು ಡ್ಯಾಶ್ ಕೊರತೆ ಇರುವ ಸಸ್ಯಗಳಾಗಿವೆ? ಇದು ಸರಿಯಾದ ಉತ್ತರ ಕ್ಲೋರೋಫಿಲ್. ಪ್ರಶ್ನೆ 4, ಸರೀಸೃಪವನ್ನು ಸರೀಸೃಪವನ್ನಾಗಿ ಮಾಡುವುದು ಯಾವುದು? ಇದು ಸರಿಯಾದ ಉತ್ತರ ಮೊಟ್ಟೆ ಇಡುವುದು. ಪ್ರಶ್ನೆ 5, ಯಾವ ರಕ್ತನಾಳಗಳು ಚಿಕ್ಕ ವ್ಯಾಸವನ್ನು ಹೊಂದಿವೆ? ಇದು ಸರಿಯಾದ ಉತ್ತರ ಕ್ಯಾಪಿಲರೀಸ್. ನೆಕ್ಸ್ಟ್ ಕ್ವಶನ್. ಪ್ರಶ್ನೆ 6, ಈ ಕೆಳಗಿನವುಗಳಲ್ಲಿ ಯಾವುದು ಗಾಳಿಯಿಂದ ಹರಡುವ ರೋಗ? ಇದು ಸರಿಯಾದ ಉತ್ತರ ದಡಾರ ರೋಗ. ಪ್ರಶ್ನೆ 7, ನಾವು ಹೂವಿನ ಮಧ್ಯಮವನ್ನು ಮುಟ್ಟಿದಾಗಲೆಲ್ಲ ಬೆರಳುಗಳ ಮೇಲೆ ಹಳದಿ ಧೂಳು ಕಾಣಿಸಿಕೊಳ್ಳುತ್ತದೆ. ಈ ಸಣ್ಣ ಹಳದಿ ಧಾನ್ಯಗಳು ಪ್ರಕೃತಿಯಲ್ಲಿ ಅತ್ಯಂತ ಅಮೂಲ್ಯವಾದ ವಸ್ತುಗಳಲ್ಲಿ ಒಂದಾಗಿದೆ, ಏಕೆಂದರೆ ಅವುಗಳ ಸಸ್ಯ ಜೀವನದ ರಹಸ್ಯವನ್ನು ಒಳಗೊಂಡಿರ್ತವೆ. ಈ ಧೂಳನ್ನು ಏನೆಂದು ಕರೆಯುತ್ತಾರೆ? ಇದು ಸರಿಯಾದ ಉತ್ತರ ಪರಾಗ. ಪ್ರಶ್ನೆ 8, ದೇಹದ ಯಾವ ಅಂಗವು ಪಿತ್ತರಸ ಎಂದು ಕರೆಯಲ್ಪಡುವ ದ್ರವವನ್ನು ಉತ್ಪಾದಿಸುತ್ತದೆ? ಇದು ಸರಿಯಾದ ಉತ್ತರ ಲಿವರ್. ಪ್ರಶ್ನೆ 9, ಈ ಕೆಳಗಿನ ಯಾವ ಹಾರ್ಮೋನ್ ಸ್ಟೀರಾಯ್ಡ್ ಆಗಿದೆ? ಇದು ಸರಿಯಾದ ಉತ್ತರ ಈಸ್ಟ್ರೋಜನ್. ಪ್ರಶ್ನೆ 10, ಈ ಕೆಳಗಿನವುಗಳಲ್ಲಿ ಯಾವುದು ಯಕೃತ್ತಿನ ಕಾರ್ಯವಲ್ಲ? ಇದು ಸರಿಯಾದ ಉತ್ತರ ಸಂತಾನೋತ್ಪತ್ತಿ. ಪ್ರಶ್ನೆ 11, ಈ ಕೆಳಗಿನವುಗಳಲ್ಲಿ ಯಾವುದು ಲಿಂಫೋಸೈಟ್ಗಳ ಮುಖ್ಯ ಕಾರ್ಯಗಳು? ಇದು ಸರಿಯಾದ ಉತ್ತರ ಪ್ರತಿಕಾಯಗಳನ್ನು ಉತ್ಪಾದಿಸುವುದು. ಪ್ರಶ್ನೆ 12, ಮಾನವ ದೇಹದ ಯಾವ ಭಾಗದಲ್ಲಿ ಅತಿ ಹೆಚ್ಚು ಬೆವರು ಗ್ರಂಥಿಗಳು ಕಂಡುಬರುತ್ತವೆ? ಇದು ಸರಿಯಾದ ಉತ್ತರ ಅಂಗೈ. ಪ್ರಶ್ನೆ 13, ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುವ ಜೀವಕೋಶಗಳು ಯಾವುವು? ಇದು ಸರಿಯಾದ ಉತ್ತರ ಬಿಳಿ ರಕ್ತ ಕಣಗಳು. ಪ್ರಶ್ನೆ 14, ಪ್ರೋಟೀನ್ಗಳು ಡ್ಯಾಶ್ನಿಂದ ಮಾಡಲ್ಪಟ್ಟಿವೆ? ಇದು ಸರಿಯಾದ ಉತ್ತರ ಅಮೈನೋ ಆಮ್ಲಗಳು. ಪ್ರಶ್ನೆ 15, ಯಕೃತ್ ಹಾಲು ಮೊಟ್ಟೆ ಹಳದಿ ಲೋಳೆ ಮೀನಿನ ಯಕೃತ್ತಿನ ಎಣ್ಣೆಯ ಮೂಲವನ್ನು ಉಲ್ಲೇಖಿಸಿ? ಇದು ಸರಿಯಾದ ಉತ್ತರ ವಿಟಮಿನ್ D. ಪ್ರಶ್ನೆ 16, ಕೆಳಗಿನ ಯಾವ ವಿಜ್ಞಾನಿಗಳ ಹೆಸರು ಮತ್ತು ಅವರ ಕೆಲಸದ ಕ್ಷೇತ್ರ ಸರಿಯಾಗಿ ಹೊಂದಿಕೆಯಾಗಿದೆ? ಇದು ಸರಿಯಾದ ಉತ್ತರ DNA ಡಬಲ್ ಹೆಲಿಕ್ಸ್ F ಕ್ರಿಕ್ J ವ್ಯಾಟ್ಸನ್ M ವಿಲ್ಕಿನ್ಸ್. ಪ್ರಶ್ನೆ 17, ಹೃದಯವು ಇದರಿಂದ ಮಾಡಲ್ಪಟ್ಟಿದೆ? ಇದು ಸರಿಯಾದ ಹೃದಯದ ಸ್ನಾಯು. ಪ್ರಶ್ನೆ 18, ಹರ್ಗೋವಿಂದ್ ಖುರಾನಾ ಅವರು ಡ್ಯಾಶ್ ಬಗ್ಗೆ ಸಂಶೋಧನೆ ಮಾಡಿದರು? ಇದು ಸರಿಯಾದ ಉತ್ತರ ಜೆನೆಟಿಕ್ ಕೋಡನ್ನು ಅರ್ಥ ಮಾಡಿಕೊಳ್ಳುವುದು. ಪ್ರಶ್ನೆ 19, ಮನುಷ್ಯನು ಕೊಲ್ಲುವ ಕರೋನಾ ವೈರಸ್ ಹೆಸರಿಸಿ? ಇದು ಸರಿಯಾದ ಉತ್ತರ ಸಾರ್ಸ್. ಪ್ರಶ್ನೆ 20, ದೇಹದ ಯಾವ ಭಾಗದಲ್ಲಿ ಪ್ರೋಟೀನ್ ಜೀರ್ಣಕ್ರಿಯೆ ಪ್ರಾರಂಭವಾಗುತ್ತದೆ? ಇದು ಸರಿಯಾದ ಉತ್ತರ ಹೊಟ್ಟೆ. ನೆಕ್ಸ್ಟ್ ಕ್ವಶನ್. ಪ್ರಶ್ನೆ 21, ಹೊಟ್ಟೆಯಲ್ಲಿ ಸ್ರವಿಸುವ ಆಮ್ಲವನ್ನು ಹೆಸರಿಸಿ? ಇದು ಸರಿಯಾದ ಉತ್ತರ ಹೈಡ್ರೋಕ್ಲೋರಿಕ್ ಆಮ್ಲ. ಪ್ರಶ್ನೆ 22, ಜೆರೋಪ್ಥಾಲ್ಮಿಯಾವನ್ನು ತಡೆಗಟ್ಟಲು ಯಾವ ವಿಟಮಿನ್ ಅಗತ್ಯವಿದೆ? ಇದು ಸರಿಯಾದ ವಿಟಮಿನ್ A. ಪ್ರಶ್ನೆ 23, ಬಿಳಿ ರಕ್ತ ಕಣಗಳನ್ನು ದೇಹದ ಸೈನಿಕರು ಎಂದು ಜನಪ್ರಿಯವಾಗಿ ಏಕೆ ಕರೆಯಲಾಗುತ್ತದೆ? ಇದು ಸರಿಯಾದ ಉತ್ತರ ದೇಹವನ್ನು ರಕ್ಷಿಸುತ್ತವೆ. ಪ್ರಶ್ನೆ 24, ಹೆಪಟೈಟಿಸ್ ಎಂಬುದು ಈ ಕೆಳಗಿನ ಕಾರಣಗಳಿಂದ ಉಂಟಾಗುವ ಕಾಯಿಲೆಗೆ ಸಾಮಾನ್ಯ ಪದವಾಗಿದೆ? ಇದು ಸರಿಯಾದ ಉತ್ತರ ವೈರಸ್. ಪ್ರಶ್ನೆ 25, ಈ ಕೆಳಗಿನವುಗಳಲ್ಲಿ ಯಾವುದು ಕಾರ್ಬೋಹೈಡ್ರೇಟ್ನ ಉದಾಹರಣೆ ಅಲ್ಲ? ಇದು ಸರಿಯಾದ ಉತ್ತರ ಗ್ಲೈಸಿನ್. ಸೊ ಕಾರ್ಬೋಹೈಡ್ರೇಟ್ಗೆ ಉದಾಹರಣೆಗಳು ಮಾಲ್ಟೋಸ್, ಫ್ರಕ್ಟೋಸ್, ಗ್ಲೈಕೋಜನ್. ನೆಕ್ಸ್ಟ್ ಕ್ವಶನ್. ಪ್ರಶ್ನೆ 26, ಕೆಳಗಿನವುಗಳಲ್ಲಿ ಯಾವುದು ಸರಿಯಾಗಿ ಹೊಂದಿಕೆಯಾಗಿಲ್ಲ? ಆಪ್ಷನ್ ಎ ಹಿಮೋಗ್ಲೋಬಿನ್ ಚರ್ಮ, ಆಪ್ಷನ್ ಬಿ ವಿಟಮಿನ್ C ಸ್ಕರ್ವಿ, ಆಪ್ಷನ್ ಸಿ ಕಾರ್ಬೋಹೈಡ್ರೇಟ್ ಆಲೂಗಡ್ಡೆ, ಆಪ್ಷನ್ ಡಿ ಕೊಬ್ಬು ಬೆಣ್ಣೆ. ಇದು ಸರಿಯಾದ ಉತ್ತರ ಆಪ್ಷನ್ ಎ ಹಿಮೋಗ್ಲೋಬಿನ್ ಚರ್ಮ. ಪ್ರಶ್ನೆ 27, ಸಾಂಕ್ರಾಮಿಕ ರೋಗ ಯಾವುದು? ಇದು ಸರಿಯಾದ ಉತ್ತರ ದಡಾರ. ಪ್ರಶ್ನೆ 28, ಕೆಳಗಿನವುಗಳಲ್ಲಿ ಯಾವುದು ಸರಿಯಾಗಿ ಹೊಂದಿಕೆಯಾಗಿಲ್ಲ? ಇದು ಸರಿಯಾದ ಉತ್ತರ. ಸೊ ಆಪ್ಷನ್ ನೋಡಿ, ಆಪ್ಷನ್ ಎ ಕ್ಷಯ ಶ್ವಾಸಕೋಶಗಳು, ಬಿ ಫೈಲೇರಿಯಾ ದುಗ್ಧರಸ ಗ್ರಂಥಿಗಳು, ಸಿ ಎನ್ಸೆಫಾಲಿಟಿಸ್ ಹೃದಯ, ಡಿ ಲ್ಯುಕೇಮಿಯಾ ರಕ್ತ ಕಣಗಳು. ಇದು ಸರಿಯಾದ ಉತ್ತರ ಸಿ ಎನ್ಸೆಫಾಲಿಟಿಸ್ ಹೃದಯ. ನೆಕ್ಸ್ಟ್ ಕ್ವಶನ್. ಪ್ರಶ್ನೆ 29, ಕೆಳಗಿನವುಗಳಲ್ಲಿ ಯಾವುದು ಪ್ರತಿ ಗ್ರಾಮ್ಗೆ ಅತಿ ಹೆಚ್ಚು ಪ್ರೋಟೀನ್ ಅಂಶವನ್ನು ಹೊಂದಿದೆ? ಇದು ಸರಿಯಾದ ಉತ್ತರ ಸೋಯಾಬೀನ್. ಪ್ರಶ್ನೆ 30, ಕೆಳಗಿನವುಗಳಲ್ಲಿ ಯಾವುದು ಪ್ರೋಟೀನ್ ಆಗಿ ಆಲ್ಫಾ ಕೆರಾಟಿನ್ ಅನ್ನು ಹೊಂದಿರುತ್ತದೆ? ಇದು ಸರಿಯಾದ ಉತ್ತರ ಉಣ್ಣೆ.
ಪ್ರಶ್ನೆ 31 ಅಣಬೆಗಳು ಹೀಗಿರಬಹುದು. ಒಂದು ಬಗೆಯ ಶಿಲೀಂಧ್ರದ ತಿರುಳು ಇರುವ ಹಣ್ಣಿನ ಕಾಯಗಳು ಸಣ್ಣ ಶೇಡ್ಗಳು ಅಥವಾ ಪ್ಲಾಟ್ಗಳಲ್ಲಿ ಬೆಳೆಯುವು. ಪ್ರಶ್ನೆ 32 ವಿಂಡ್ ಮಿಲನ್ ಬ್ಲೇಡ್ಗಳ ವೇಗದ ಗಾಳಿಯಿಂದ ತಿರುಗುತ್ತವೆ. ಇದಕ್ಕೆ ಸರಿಯಾದ ಉತ್ತರ ಸಂಭಾವ್ಯ ಶಕ್ತಿ. ನೆಕ್ಸ್ಟ್ ಕ್ವಶನ್ ಪ್ರಶ್ನೆ 33 ಬಿಳಿ ಚರ್ಮದ ಮನುಷ್ಯನಿಗೆ ಹೋಲಿಸಿದರೆ ಕಪ್ಪು ಚರ್ಮದ ಮನುಷ್ಯನು ಅನುಭವಿಸುತ್ತಾನೆ. ಇದಕ್ಕೆ ಸರಿಯಾದ ಉತ್ತರ ಕಡಿಮೆ ಶಾಖ ಮತ್ತು ಕಡಿಮೆ ಶೀತ. ಪ್ರಶ್ನೆ 34 ಎಲೆಕ್ಟ್ರಾನಿಕ್ ಸರ್ಕ್ಯೂಟ್ ಅನ್ನು ಮುರಿಯಲು ಪೂರ್ಣಗೊಳಿಸುವ ಯಾವ ಸಾಧನವನ್ನು ಬಳಸಲಾಗುತ್ತದೆ. ಇದಕ್ಕೆ ಸರಿಯಾದ ಉತ್ತರ ಸ್ವಿಚ್. ಪ್ರಶ್ನೆ 35 ಫ್ಯಾರನ್ಹೀಟ್ ಮತ್ತು ಸೆಂಟಿಗ್ರೇಡ್ ಮಾಪಕಗಳು ಎರಡೂ ಒಂದೇ ಮೌಲ್ಯವನ್ನು ಹೊಂದಿರುವ ತಾಪಮಾನ ಯಾವುದು. ಇದಕ್ಕೆ ಸರಿಯಾದ ಉತ್ತರ -40 ಡಿಗ್ರಿ. ಪ್ರಶ್ನೆ 36 ವೇಗವರ್ಧನೆಯು ಯಾವಾಗಲೂ ದಿಕ್ಕಿನಲ್ಲಿ ಕಾರ್ಯನಿರ್ವಹಿಸುತ್ತದೆ. ಇದಕ್ಕೆ ಸರಿಯಾದ ಉತ್ತರ ನಿವ್ವಳ ಬಲ. ಪ್ರಶ್ನೆ 37 ಪರಮಾಣು ಬಾಂಬ್ನಲ್ಲಿ ಕೆಲಸದಲ್ಲಿ ಬಳಸುವ ತತ್ವ. ಇದಕ್ಕೆ ಸರಿಯಾದ ಉತ್ತರ ಪರಮಾಣು ವಿದಳನ. ಪ್ರಶ್ನೆ 38 ಸಸ್ಯಗಳು ದ್ಯುತಿ ಸಂಶ್ಲೇಷಣೆಗೆ ಬಳಸುವ ಅನಿಲ ಯಾವುದು. ಇದಕ್ಕೆ ಸರಿಯಾದ ಉತ್ತರ ಕಾರ್ಬನ್ ಡೈಆಕ್ಸೈಡ್. ಪ್ರಶ್ನೆ 39 ಅಸ್ಟಿಗ್ಯಾಟಿಸಮ್ ಅನ್ನು ಸರಿಪಡಿಸಬಹುದು. ಇದಕ್ಕೆ ಸರಿಯಾದ ಉತ್ತರ ಸಿಲಿಂಡರಾಕಾರದ ಮಸೂರಗಳು. ಪ್ರಶ್ನೆ 40 ಲ್ಯಾಂಬರ್ಟ್ ನಿಯಮ ಇದಕ್ಕೆ ಸಂಬಂಧಿಸಿದೆ. ಇದಕ್ಕೆ ಸರಿಯಾದ ಉತ್ತರ ಇಲ್ಯುಮಿನೇಷನ್. ಪ್ರಶ್ನೆ 41 ಬ್ಯಾಟರಿಯಲ್ಲಿ ಯಾವ ಶಕ್ತಿಯನ್ನು ವಿದ್ಯುತ್ ಶಕ್ತಿಯನ್ನಾಗಿ ಪರಿವರ್ತಿಸಲಾಗುತ್ತದೆ. ಇದಕ್ಕೆ ಸರಿಯಾದ ಉತ್ತರ ರಾಸಾಯನಿಕ ಶಕ್ತಿ. ಪ್ರಶ್ನೆ 42 20 ಹರ್ಟ್ಜ್ಗಿಂತ ಕಡಿಮೆ ಇರುವ ರೇಖಾಂಶದ ಯಾಂತ್ರಿಕ ತರಂಗಗಳನ್ನು ಡ್ಯಾಶ್ ಎಂದು ಕರೆಯಲಾಗುತ್ತದೆ. ಇದಕ್ಕೆ ಸರಿಯಾದ ಉತ್ತರ ಇನ್ಫ್ರಾಸಾನಿಕ್. ಪ್ರಶ್ನೆ 43 ನಕ್ಷತ್ರಗಳ ಅಂತರವನ್ನು ಅಳೆಯಲಾಗುತ್ತದೆ. ಇದಕ್ಕೆ ಸರಿಯಾದ ಉತ್ತರ ಬೆಳಕಿನ ವರ್ಷಗಳಿಂದ. ಪ್ರಶ್ನೆ 44 ಆಲ್ಬರ್ಟ್ ಐನ್ಸ್ಟೈನ್ಗೆ ನೊಬೆಲ್ ಪ್ರಶಸ್ತಿ ನೀಡಲಾಯಿತು. ಇದಕ್ಕೆ ಸರಿಯಾದ ಉತ್ತರ ದ್ಯುತಿವಿದ್ಯುತ್ ಪರಿಣಾಮಕ್ಕೆ. ಪ್ರಶ್ನೆ 45 ವಿದ್ಯುತ್ ಮೋಟಾರ್ ವಿದ್ಯುತ್ ಶಕ್ತಿಯನ್ನು ಪರಿವರ್ತಿಸುತ್ತದೆ. ಇದಕ್ಕೆ ಸರಿಯಾದ ಉತ್ತರ ವಿದ್ಯುತ್ ಶಕ್ತಿಯನ್ನು ಯಾಂತ್ರಿಕ ಶಕ್ತಿಯನ್ನಾಗಿ ಪರಿವರ್ತಿಸುತ್ತದೆ. ನೆಕ್ಸ್ಟ್ ಕ್ವಶನ್ ಪ್ರಶ್ನೆ 46 ರಾಬರ್ಟ್ ಕೋಚ್ ಕಂಡುಹಿಡಿದರು. ಇದಕ್ಕೆ ಸರಿಯಾದ ಉತ್ತರ ಎಲೆಕ್ಟ್ರಾನ್ ಸೂಕ್ಷ್ಮದರ್ಶಕವನ್ನು ಕಂಡುಹಿಡಿದರು. ಪ್ರಶ್ನೆ 47 ವಿವಿಧ ವಸ್ತುಗಳ ಅಣುಗಳ ನಡುವಿನ ಆಕರ್ಷಣೆಯ ಬಲವನ್ನು ಡ್ಯಾಶ್ ಎಂದು ಕರೆಯಲಾಗುತ್ತದೆ. ಇದಕ್ಕೆ ಸರಿಯಾದ ಉತ್ತರ ಅಂಟಿಕೊಳ್ಳುವ ಬಲ. ಪ್ರಶ್ನೆ 48 ಉತ್ತಮ ವಾಹಕಗಳಲ್ಲಿ ಎಲೆಕ್ಟ್ರಾನ್ಗಳು ಡ್ಯಾಶ್ ಆಗಿವೆ. ಇದಕ್ಕೆ ಸರಿಯಾದ ಉತ್ತರ ಸಡಿಲವಾಗಿ ಬಂಧಿತವಾಗಿರುವ. ಪ್ರಶ್ನೆ 49 ಒಂದು ಬ್ಯಾರೆಲ್ ಎಣ್ಣೆ ಡ್ಯಾಶ್ ಲೀಟರ್ಗೆ ಸರಿಸುಮಾರು. ಇದಕ್ಕೆ ಸರಿಯಾದ ಉತ್ತರ 159. ಪ್ರಶ್ನೆ 50 ಬಾರ್ ಮ್ಯಾಗ್ನೆಟ್ ಅನ್ನು ಉದ್ದಕ್ಕೆ ಅನುಗುಣವಾಗಿ 3 ಭಾಗಗಳಾಗಿ ಕತ್ತರಿಸಿದರೆ ಒಟ್ಟು ಧ್ರುವಗಳ ಸಂಖ್ಯೆ ಎಷ್ಟು. ಇದಕ್ಕೆ ಸರಿಯಾದ ಉತ್ತರ 6. ನೆಕ್ಸ್ಟ್ ಕ್ವಶನ್ ಪ್ರಶ್ನೆ 51 ದೇಹವು ಟೊಳ್ಳಾಗಿದ್ದರೆ ಅದರ ಗುರುತ್ವಾಕರ್ಷಣೆಯ ಕೇಂದ್ರವು ವಸ್ತುವಿನ ಹೊರಗೆ. ಪ್ರಶ್ನೆ 52 ಕೋಣೆಯೊಳಗಿನ ತಾಪಮಾನವನ್ನು ಹೆಚ್ಚಿಸಿದರೆ ಸಾಪೇಕ್ಷ ಆರ್ದ್ರತೆಯು. ಇದಕ್ಕೆ ಸರಿಯಾದ ಉತ್ತರ ಕಡಿಮೆಯಾಗುತ್ತದೆ. ಪ್ರಶ್ನೆ 53 ಬೇಸಿಗೆಯಲ್ಲಿ ಮರೀಚಿಕೆಗಳು ಈ ವಿದ್ಯಮಾನದಿಂದಾಗಿ ಕಂಡುಬರುತ್ತವೆ. ಇದಕ್ಕೆ ಸರಿಯಾದ ಉತ್ತರ ಒಟ್ಟು ಆಂತರಿಕ ಪ್ರತಿಫಲನ. ಪ್ರಶ್ನೆ 54 ಗೋಚರ ವರ್ಣಪಟಲದಲ್ಲಿ ಯಾವ ಬಣ್ಣವು ಅತಿ ಉದ್ದದ ತರಂಗಾಂತರವನ್ನು ಹೊಂದಿದೆ. ಇದಕ್ಕೆ ಸರಿಯಾದ ಉತ್ತರ ಕೆಂಪು ಬಣ್ಣ. ಪ್ರಶ್ನೆ 55 ಯಾವ ಮಾಧ್ಯಮದಲ್ಲಿ ಶಬ್ದ ವೇಗವಾಗಿ ಚಲಿಸುತ್ತದೆ. ಇದಕ್ಕೆ ಸರಿಯಾದ ಉತ್ತರ ಘನ ಮಾಧ್ಯಮ. ಪ್ರಶ್ನೆ 56 ಕೀಟಗಳು ನೀರಿನ ಮೇಲ್ಮೈಯಲ್ಲಿ ಮುಳುಗದೆ ಚಲಿಸಬಹುದು. ಇದಕ್ಕೆ ಸರಿಯಾದ ಉತ್ತರ ನೀರಿನ ಮೇಲ್ಮೈ ಒತ್ತಡ. ಪ್ರಶ್ನೆ 57 ವಿದ್ಯುತ್ ದ್ವಿಭಜನೆಯ ನಿಯಮಗಳನ್ನು ಪ್ರಸ್ತಾಪಿಸಿದವರು. ಇದಕ್ಕೆ ಸರಿಯಾದ ಉತ್ತರ ಎಂ ಫ್ಯಾರಡೆ. ಪ್ರಶ್ನೆ 58 ಬೆಳಕು ಒಂದು ಡ್ಯಾಶ್. ಇದಕ್ಕೆ ಸರಿಯಾದ ಉತ್ತರ ನೇರ ರೇಖೆ. ಪ್ರಶ್ನೆ 59 ಪ್ರಪಂಚದ ಹೆಚ್ಚಿನ ವಾಣಿಜ್ಯ ಪರಮಾಣು ವಿದ್ಯುತ್ ಸ್ಥಾವರಗಳಲ್ಲಿ ತಂಪಾಗಿಸುವ ಏಜೆಂಟ್ ಆಗಿ ಯಾವುದನ್ನು ಬಳಸಲಾಗುತ್ತದೆ. ಇದಕ್ಕೆ ಸರಿಯಾದ ಉತ್ತರ ನೀರು. ಪ್ರಶ್ನೆ 60 ಧ್ವನಿ ತರಂಗದ ಸ್ವರೂಪ. ಇದಕ್ಕೆ ಸರಿಯಾದ ಉತ್ತರ ರೇಖಾಂಶ. ಪ್ರಶ್ನೆ 61 ಎಷ್ಟು ಮೂಲ ಎಸಾಯ ಘಟಕಗಳಿವೆ. ಇದಕ್ಕೆ ಸರಿಯಾದ ಉತ್ತರ 7. ಪ್ರಶ್ನೆ 62 ಟ್ರಾನ್ಸ್ಫಾರ್ಮರ್ ಯಾವ ತತ್ವದ ಮೇಲೆ ಕಾರ್ಯನಿರ್ವಹಿಸುತ್ತದೆ. ಇದಕ್ಕೆ ಸರಿಯಾದ ಉತ್ತರ ಪರಸ್ಪರ ಪ್ರಚೋದನೆ. ಪ್ರಶ್ನೆ 63 ಭೂಮಿ ಮತ್ತು ಸೂರ್ಯನ ನಡುವಿನ ಅಂತರವನ್ನು ಹೀಗೆ ಕರೆಯಲಾಗುತ್ತದೆ. ಇದಕ್ಕೆ ಸರಿಯಾದ ಉತ್ತರ ಖಗೋಳ ಘಟಕ. ಪ್ರಶ್ನೆ 64 ಶುದ್ಧ ನೀರಿನ ಘನೀಕರಿಸುವ ಬಿಂದು ಅಥವಾ ತಾಪಮಾನ ಎಷ್ಟು. 32 ಫ್ಯಾರನ್ಹೀಟ್. ಪ್ರಶ್ನೆ 65 ಕೋನದ ಅಳತೆಯ ಘಟಕ ಯಾವುದು. ರೇಡಿಯನ್. ಪ್ರಶ್ನೆ 66 ಬ್ಯಾರೋಮೀಟರ್ನಲ್ಲಿ ಹಠಾತ್ ಕುಸಿತವು ಇದರ ಸೂಚನೆಯಾಗಿದೆ. ಇದು ಸರಿಯಾದ ಉತ್ತರ ಬಿರುಗಾಳಿ. ಪ್ರಶ್ನೆ 67 ನೀರು ಒಣಹುಲ್ಲಿನ ಮೇಲೆ ಚಲಿಸುವುದು ಒಂದು ಉದಾಹರಣೆಯಾಗಿದೆ. ಇದು ಸರಿಯಾದ ಉತ್ತರ ಕ್ಯಾಪಿಲರಿ ಕ್ರಿಯೆಗೆ. ಪ್ರಶ್ನೆ 68 ಸ್ಪಷ್ಟ ಆಕಾಶದ ನೀಲಿ ಬಣ್ಣಕ್ಕೆ ಕಾರಣ. ಇದು ಸರಿಯಾದ ಉತ್ತರ ಬೆಳಕಿನ ಪ್ರಸರಣ. ಪ್ರಶ್ನೆ 69 ಆಯಸ್ಕಾಂತದೊಳಗಿನ ಕಾಂತಕ್ಷೇತ್ರದ ದಿಕ್ಕು ಏನು. ಸರಿಯಾದ ಉತ್ತರ ದಕ್ಷಿಣದಿಂದ ಉತ್ತರಕ್ಕೆ. ಪ್ರಶ್ನೆ 70 ವಿದ್ಯುತ್ ಕಾಂತೀಯ ತರಂಗದ ಅಸ್ತಿತ್ವವನ್ನು ಪ್ರದರ್ಶಿಸುವ ಪ್ರಯೋಗವನ್ನು ಮೊದಲು ನಡೆಸಿದವರು. ಅದು ಸರಿಯಾದ ಉತ್ತರ ಹೆನ್ರಿಕ್ ಹರ್ಟ್ಜ್. ಪ್ರಶ್ನೆ 71 ವಿದ್ಯುತ್ ಬಲ್ಬ್ನಲ್ಲಿರುವ ತಂತು ದಾರವು ಯಾವ ಲೋಹದಿಂದ ಮಾಡಲ್ಪಟ್ಟಿದೆ. ಅದು ಸರಿಯಾದ ಉತ್ತರ ಟಂಗ್ಸ್ಟನ್. ಪ್ರಶ್ನೆ 72 ಡ್ರ್ಯಾಗ್ ಎಂದರೆ ದ್ರವಗಳಿಂದ ಉಂಟಾಗುವ ಬಲ. ಇದು ಸರಿಯಾದ ಉತ್ತರ ಘರ್ಷಣೆ.
ಪ್ರಶ್ನೆ 73 ಆಟೋಮೊಬೈಲ್ಗಳಲ್ಲಿ ಬಳಸುವ ಹೈಡ್ರಾಲಿಕ್ ಬ್ರೇಕ್ ಇದರ ನೇರ ಅನ್ವಯವಾಗಿದೆ. ಇದು ಸರಿಯಾದ ಉತ್ತರ ಪ್ಯಾಸ್ಕಲ್ನ ನಿಯಮ. ಪ್ರಶ್ನೆ 74 ಸರಳ ಸೂಕ್ಷ್ಮದರ್ಶಕದಲ್ಲಿ ಪೀನ ಮಸೂರದಿಂದ ರೂಪುಗೊಂಡ ಚಿತ್ರ. ಇದು ಸರಿಯಾದ ಉತ್ತರ ವರ್ಚುವಲ್ ಮತ್ತು ನೆಟ್ಟಗೆ. ಪ್ರಶ್ನೆ 75 ಚಾಲಕನ ಸೀಟಿನ ಬಳಿ ಮೋಟಾರು ವಾಹನಗಳಲ್ಲಿ ಯಾವ ರೀತಿಯ ಕನ್ನಡಿಯನ್ನು ಬಳಸಲಾಗುತ್ತದೆ. ಇದು ಸರಿಯಾದ ಉತ್ತರ ಪೀನ ಕನ್ನಡಿ. ಪ್ರಶ್ನೆ 76 ಚಂದ್ರನ ಮೇಲ್ಮೈಯಿಂದ ಗಗನಯಾತ್ರಿಗಳು ಕಪ್ಪು ಆಕಾಶವನ್ನು ನೋಡುತ್ತಾರೆ, ಇದಕ್ಕೆ ಕಾರಣ. ಇದು ಸರಿಯಾದ ಚಂದ್ರನ ಮೇಲೆ ವಾತಾವರಣದ ಅನುಪಸ್ಥಿತಿ. ಪ್ರಶ್ನೆ 77 ತಂತಿಯ ನಿರ್ದಿಷ್ಟ ಪ್ರತಿರೋಧವು ಅದರೊಂದಿಗೆ ಬದಲಾಗುತ್ತದೆ. ಇದು ಸರಿಯಾದ ಉತ್ತರ ವಸ್ತುವಿನೊಂದಿಗೆ. ಪ್ರಶ್ನೆ 78 ಮಾಧ್ಯಮದ ಉಷ್ಣತೆಯ ಏರಿಕೆಯೊಂದಿಗೆ ಬೆಳಕಿನ ವೇಗ ಕಡಿಮೆಯಾಗುತ್ತದೆ, ಸರಿ ಅಥವಾ ತಪ್ಪು. ಇದು ಸರಿಯಾದ ಉತ್ತರ ತಪ್ಪು, ಇದು ಬದಲಾಗದೆ ಉಳಿಯುತ್ತದೆ. ಪ್ರಶ್ನೆ 79 ಪ್ರಕೃತಿಯಲ್ಲಿ ಅತ್ಯಂತ ಪ್ರಬಲವಾದ ಶಕ್ತಿ ಯಾವುದು. ಇದು ಸರಿಯಾದ ಉತ್ತರ ಪರಮಾಣು ಬಲ. ಪ್ರಶ್ನೆ 80 ಸೂರ್ಯನ ತಾಪಮಾನವನ್ನು ಅಳೆಯಲು ಯಾವ ಸಾಧನವನ್ನು ಬಳಸಲಾಗುತ್ತದೆ. ಇದು ಸರಿಯಾದ ಉತ್ತರ ಪೈರೋಮೀಟರ್. ನೆಕ್ಸ್ಟ್ ಕ್ವಶನ್ ಪ್ರಶ್ನೆ 81 ಬೆಳಕು ಸಾಂದ್ರೀಕೃತ ಮಾಧ್ಯಮದಿಂದ ಅಪರೂಪದ ಮಾಧ್ಯಮಕ್ಕೆ ಹಾದು ಹೋದಾಗ ಯಾವ ವಿದ್ಯಮಾನ ಸಂಭವಿಸುತ್ತದೆ. ಇದು ಸರಿಯಾದ ಉತ್ತರ ಒಟ್ಟು ಆಂತರಿಕ ಪ್ರತಿಫಲನ. ಪ್ರಶ್ನೆ 82 ಯಾವ ವಸ್ತುಗಳು ಅವುಗಳ ಮೂಲಕ ಚಾರ್ಜ್ ಹರಿವನ್ನು ಅನುಮತಿಸುವುದಿಲ್ಲ. ಇದು ಸರಿಯಾದ ಉತ್ತರ ಅವಾಹಕಗಳು, ಅಂದರೆ ವಿದ್ಯುತ್ ಹರಿವನ್ನು ಅನುಮತಿಸುವುದಿಲ್ಲ. ಪ್ರಶ್ನೆ 83 ಎಲ್ಲ ಘಟಕಗಳ ವ್ಯವಸ್ಥೆಯಲ್ಲಿ ಯಾವ ಪ್ರಮಾಣದ ಮೌಲ್ಯವು ಒಂದೇ ಆಗಿರುತ್ತದೆ. ಇದು ಸರಿಯಾದ ಉತ್ತರ ನಿರ್ದಿಷ್ಟ ಗುರುತ್ವಾಕರ್ಷಣೆ. ಪ್ರಶ್ನೆ 84 ಸೌರ ಕಿರಣಗಳ ಯಾವ ಭಾಗವು ಸೌರ ಕುಕ್ಕರ್ಗಳನ್ನು ಬಿಸಿ ಮಾಡುತ್ತದೆ. ಇದು ಸರಿಯಾದ ಉತ್ತರ ಅತಿಗೆಂಪು ಕಿರಣಗಳು. ಪ್ರಶ್ನೆ 85 ಗಡಿಯಾರದಲ್ಲಿರುವ ಸ್ಫಟಿಕ ಶಿಲೆಯ ಸ್ಫಟಿಕದ ಕೆಲಸವು ಯಾವ ಪರಿಣಾಮವನ್ನು ಆಧರಿಸಿದೆ. ಇದು ಸರಿಯಾದ ಉತ್ತರ ಪಿಜೋ ಎಲೆಕ್ಟ್ರಿಕ್ ಪರಿಣಾಮ. ನೆಕ್ಸ್ಟ್ ಕ್ವಶನ್ ಪ್ರಶ್ನೆ 86 ಶಾಶ್ವತ ಅಯಸ್ಕಾಂತಗಳನ್ನು ಇವುಗಳಿಂದ ತಯಾರಿಸಲಾಗುತ್ತದೆ. ಇದು ಸರಿಯಾದ ಉತ್ತರ ಉಕ್ಕು. ಪ್ರಶ್ನೆ 87 ಮಂಜಿನ ಸಮಯದಲ್ಲಿ ಗೋಚರತೆ ಕಡಿಮೆಯಾಗುತ್ತದೆ, ಇದು ಯಾವ ವಿದ್ಯಮಾನದಿಂದಾಗಿ. ಇದು ಸರಿಯಾದ ಉತ್ತರ ಬೆಳಕಿನ ಚದುರುವಿಕೆ. ಪ್ರಶ್ನೆ 88 ಬಾಹ್ಯಾಕಾಶ ನೌಕೆಯಲ್ಲಿ ಅನುಭವಿಸುವ ತೂಕವಿಲ್ಲದಿರುವಿಕೆಗೆ ಕಾರಣ. ಇದು ಸರಿಯಾದ ಉತ್ತರ ಗುರುತ್ವಾಕರ್ಷಣೆಯ ಅನುಪಸ್ಥಿತಿ. ಪ್ರಶ್ನೆ 89 ಮುಳುಗಿರುವ ವಸ್ತುಗಳನ್ನು ಹುಡುಕಲು ಯಾವ ಸಾಧನವನ್ನು ಬಳಸಲಾಗುತ್ತದೆ. ಸೋನಾರ್. ಪ್ರಶ್ನೆ 90 ಪರ್ಯಾಯ ಪ್ರವಾಹವನ್ನು ನೇರ ಪ್ರವಾಹವಾಗಿ ಪರಿವರ್ತಿಸುವುದು ಯಾವುದು. ಇದು ಸರಿಯಾದ ಉತ್ತರ ರೆಕ್ಟಿಫೈಯರ್. ನೆಕ್ಸ್ಟ್ ಕ್ವಶನ್ ಪ್ರಶ್ನೆ 91 ಪರಮಾಣು ರಿಯಾಕ್ಟರ್ಗಳಲ್ಲಿ ಮಾಡರೇಟರ್ ಆಗಿ ಯಾವ ಅಂಶವನ್ನು ಬಳಸಲಾಗುತ್ತದೆ. ಇದು ಸರಿಯಾದ ಉತ್ತರ ಗ್ರಾಫೈಟ್. ಪ್ರಶ್ನೆ 92 ಬೆಳಕಿನ ಶಕ್ತಿಯನ್ನು ವಿದ್ಯುತ್ ಶಕ್ತಿಯಾಗಿ ಪರಿವರ್ತಿಸುವ ಸಾಧನ ಯಾವುದು. ಸರಿಯಾದ ದ್ಯುತಿ ವಿದ್ಯುತ್ ಕೋಶ. ಪ್ರಶ್ನೆ 93 ನೆಲ್ಸನ್ ಶಕ್ತಿಯ ಘಟಕವನ್ನು ಡ್ಯಾಶ್ ಕರೆಯಲಾಗುತ್ತದೆ. ಇದು ಸರಿಯಾದ ಉತ್ತರ ಡಯಾಪ್ಟರ್. ಪ್ರಶ್ನೆ 94 ವಿಕಿರಣಶೀಲತೆಯ ಘಟಕ ಯಾವುದು. ಇದು ಸರಿಯಾದ ಉತ್ತರ ಕ್ಯೂರಿ. ಪ್ರಶ್ನೆ 95 ಭೂಮಿಯ ವಾತಾವರಣದಿಂದ ತಪ್ಪಿಸಿಕೊಳ್ಳಲು ಒಂದು ವಸ್ತುವು ವೇಗವನ್ನು ಪಡೆಯಬೇಕು. ಇದು ಸರಿಯಾದ ಉತ್ತರ 11.2 km/s. ಪ್ರಶ್ನೆ 96 ಬೆಳಕಿನ ತರಂಗಗಳ ಉದ್ದವನ್ನು ಅಳೆಯುವ ಘಟಕ ಯಾವುದು. ಇದು ಸರಿಯಾದ ಉತ್ತರ ಆಂಗ್ಸ್ಟ್ರೋಮ್. ಪ್ರಶ್ನೆ 97 ವಸ್ತುವನ್ನು ಶಕ್ತಿಯನ್ನಾಗಿ ಪರಿವರ್ತಿಸಬಹುದು ಎಂದು ಐನ್ಸ್ಟೈನ್ ಯಾವಾಗ ಪ್ರಸ್ತಾಪಿಸಿದರು. ಇದು ಸರಿಯಾದ ಉತ್ತರ 1905. ಪ್ರಶ್ನೆ 98 ಪ್ರಕಾಶಕ ತೀವ್ರತೆಯ ಎಸ್ಐ ಘಟಕ ಯಾವುದು. ಇದು ಸರಿಯಾದ ಉತ್ತರ ಕ್ಯಾಂಡೆಲಾ. ಪ್ರಶ್ನೆ 99 ಕಾಂತೀಯ ಹರಿವಿನ ಘಟಕ ಯಾವುದು. ಇದು ಸರಿಯಾದ ಉತ್ತರ ಮ್ಯಾಕ್ಸ್ವೆಲ್. ಪ್ರಶ್ನೆ 100 ನಿರ್ದಿಷ್ಟ ಪ್ರತಿರೋಧದ ಘಟಕ ಯಾವುದು. ಇದು ಸರಿಯಾದ ಉತ್ತರ ಓಮ್ ಮೀಟರ್. ನೆಕ್ಸ್ಟ್ ಕ್ವಶನ್ ಪ್ರಶ್ನೆ 101 ಚೆಂಡನ್ನು ಮೇಲಕ್ಕೆ ಎಸೆದಾಗ ಅದರ ವೇಗವರ್ಧನೆಗೆ ಏನಾಗುತ್ತದೆ. ಇದು ಸರಿಯಾದ ಉತ್ತರ ಇದು ಸ್ಥಿರವಾಗಿರುತ್ತದೆ. ಪ್ರಶ್ನೆ 102 ಭೂತಗನ್ನಡಿಯನ್ನು ಯಾವ ರೀತಿಯ ಮಸೂರದಿಂದ ತಯಾರಿಸಲಾಗುತ್ತದೆ. ಇದು ಸರಿಯಾದ ಉತ್ತರ ಪೀನ ಮಸೂರ. ಪ್ರಶ್ನೆ 103 ಕೆಂಪು ಗಾಜನ್ನು ಕತ್ತಲೆಯ ಕೋಣೆಯಲ್ಲಿ ಬಿಸಿ ಮಾಡಿದರೆ ಯಾವ ಬಣ್ಣ ಕಾಣಿಸುತ್ತದೆ. ಇದು ಸರಿಯಾದ ಉತ್ತರ ಹಸಿರು. ಪ್ರಶ್ನೆ 104 ನೀರಿನ ಮೇಲ್ಮೈ ಒತ್ತಡಕ್ಕೆ ಏನಾಗುತ್ತದೆ. ಇದು ಸರಿಯಾದ ಉತ್ತರ ಕಡಿಮೆಯಾಗುತ್ತದೆ. ಪ್ರಶ್ನೆ 105 ಜಿಯನ್ನ ಮೌಲ್ಯ ಗುರುತ್ವಾಕರ್ಷಣೆಯಿಂದಾಗಿ ವೇಗವರ್ಧನೆ ಗರಿಷ್ಠವಾಗಿರುತ್ತದೆ. ಇದು ಸರಿಯಾದ ಉತ್ತರ ಧ್ರುವಗಳಲ್ಲಿ. ನೆಕ್ಸ್ಟ್ ಕ್ವಶನ್ ಪ್ರಶ್ನೆ 106 ವಿಮಾನಗಳಲ್ಲಿ ಎತ್ತರವನ್ನು ಅಳೆಯಲು ಯಾವ ಉಪಕರಣವನ್ನು ಬಳಸಲಾಗುತ್ತದೆ. ಇದು ಸರಿಯಾದ ಆಲ್ಟಿಮೀಟರ್. ಪ್ರಶ್ನೆ 107 ವಸ್ತುಗಳ ಪರಿಮಾಣದಲ್ಲಿನ ಬದಲಾವಣೆಯನ್ನು ಅಳೆಯಲು ಯಾವ ಉಪಕರಣಗಳನ್ನು ಬಳಸಲಾಗುತ್ತದೆ. ಇದು ಸರಿಯಾದ ಉತ್ತರ ಡಿರೆಟೋಮೀಟರ್. ಪ್ರಶ್ನೆ 108 ಸಮುದ್ರದ ಆಳವನ್ನು ಅಳೆಯಲು ಯಾವ ಉಪಕರಣವನ್ನು ಬಳಸಲಾಗುತ್ತದೆ. ಇದು ಸರಿಯಾದ ಉತ್ತರ ಫ್ಯಾಥೋಮೀಟರ್. ಪ್ರಶ್ನೆ 109 ದ್ರವದಲ್ಲಿ ಅಮಾನತುಗೊಂಡ ಕಣಗಳಿಂದ ಬೆಳಕಿನ ಚದುರುವಿಕೆಯನ್ನು ಅಳೆಯಲು ಯಾವ ಉಪಕರಣವನ್ನು ಬಳಸಲಾಗುತ್ತದೆ. ಇದು ಸರಿಯಾದ ಉತ್ತರ ನೆಫೆಲೋಮೀಟರ್. ಪ್ರಶ್ನೆ 110 ಯಾವುದು ಹೆಚ್ಚು ಸ್ಥಿತಿಸ್ಥಾಪಕವಾಗಿದೆ, ಉಕ್ಕು ಅಥವಾ ರಬ್ಬರ್. ಇದು ಸರಿಯಾದ ಉತ್ತರ ಉಕ್ಕು.
ನೆಕ್ಸ್ಟ್ ಕ್ವಶನ್ ಪ್ರಶ್ನೆ 111 ನೈಸರ್ಗಿಕ ಅಯಸ್ಕಾಂತ ಯಾವುದು? ಇದು ಸರಿಯಾದ ಉತ್ತರ ಮ್ಯಾಗ್ನೆಟೈಟ್. ಪ್ರಶ್ನೆ 112 ಹಡಗುಗಳು ಮತ್ತು ಜಲಾಂತರ್ಗಾಮಿ ನೌಕೆಗಳ ವಿನ್ಯಾಸದಲ್ಲಿ ಯಾವ ತತ್ವವನ್ನು ಬಳಸಲಾಗುತ್ತದೆ? ಇದು ಸರಿಯಾದ ಉತ್ತರ ಆರ್ಕಿಮಿಡೀಸ್ ತತ್ವ. ಪ್ರಶ್ನೆ 113 ಪರಮಾಣು ವಿದಳನವನ್ನು ಇವರಿಂದ ಪ್ರಾರಂಭಿಸಲಾಗುತ್ತದೆ? ಇದು ಸರಿಯಾದ ಉತ್ತರ ನ್ಯೂಟ್ರಾನ್ಗಳು. ಪ್ರಶ್ನೆ 114 ವಿದ್ಯುತ್ ಹೀಟರ್ನಲ್ಲಿರುವ ತಂತಿಯು ಇದರಿಂದ ಮಾಡಲ್ಪಟ್ಟಿದೆ? ಇದು ಸರಿಯಾದ ಉತ್ತರ ನಿಕ್ರೋ. ಪ್ರಶ್ನೆ 115 ಸೋನೋಗ್ರಫಿ ಸಮಯದಲ್ಲಿ ಯಾವ ರೀತಿಯ ಅಲೆಗಳನ್ನು ಬಳಸಲಾಗುತ್ತದೆ? ಇದು ಸರಿಯಾದ ಅಲ್ಟ್ರಾಸಾನಿಕ್ ಅಲೆಗಳು. ನೆಕ್ಸ್ಟ್ ಕ್ವಶನ್ ಪ್ರಶ್ನೆ 116 ಡಯೋಡ್ ಬಲ್ಬ್ನ ಇದರಿಂದ ಕಂಡುಹಿಡಿಯಲಾಯಿತು? ಇದು ಸರಿಯಾದ JS ಫ್ಲೇಮಿಂಗ್. ಪ್ರಶ್ನೆ 117 ಜಿಯ ಮೊದಲ ಪ್ರಾಯೋಗಿಕ ಮೌಲ್ಯವನ್ನು ಯಾರು ನೀಡಿದರು? ಇದು ಸರಿಯಾದ ಉತ್ತರ ಕ್ಯಾವೆಂಡಿಶ್. ಪ್ರಶ್ನೆ 118 ನಿರ್ವಾತದಲ್ಲಿ ವಿದ್ಯುತ್ ಮತ್ತು ಕಾಂತೀಯ ತರಂಗಗಳು ಸಮಾನವಾಗಿವೆ ಎಂದು ಯಾರು ತೋರಿಸಿದರು? ಇದು ಸರಿಯಾದ ಉತ್ತರ ಜೇಮ್ಸ್ ಕ್ಲರ್ಕ್ ಮ್ಯಾಕ್ಸ್ವೆಲ್. ಪ್ರಶ್ನೆ 119 ಚಂದ್ರನ ತಪ್ಪಿಸಿಕೊಳ್ಳುವ ವೇಗ ಎಷ್ಟು? ಇದು ಸರಿಯಾದ ಉತ್ತರ 2.38 km/s. ಪ್ರಶ್ನೆ 120 ದ್ರವದ ಹನಿಯು ಗೋಳಾಕಾರದ ಆಕಾರವನ್ನು ಏಕೆ ಪಡೆಯುತ್ತದೆ? ಇದು ಸರಿಯಾದ ಉತ್ತರ ಮೇಲ್ಮೈ ಒತ್ತಡವನ್ನು ಕಡಿಮೆ ಮಾಡಲು. ನೆಕ್ಸ್ಟ್ ಕ್ವಶನ್ ಪ್ರಶ್ನೆ 121 ವಾಹಕದ ಪ್ರತಿರೋಧವು ಅದರ ವಿಲೋಮ ಅನುಪಾತದಲ್ಲಿರುತ್ತದೆ? ಇದು ಸರಿಯಾದ ಅಡ್ಡ ವಿಭಾಗೀಯ ಪ್ರದೇಶ. ಪ್ರಶ್ನೆ 122 ಸೌರಶಕ್ತಿಯನ್ನು ವಿದ್ಯುತ್ ಶಕ್ತಿಯಾಗಿ ಪರಿವರ್ತಿಸುವ ಸಾಧನ? ಇದು ಸರಿಯಾದ ಉತ್ತರ ಸೌರಕೋಶ. ಪ್ರಶ್ನೆ 123 ವಾತಾವರಣದ ಒತ್ತಡ ಅಳೆಯಲು ಬಳಸುವ ಸಾಧನ? ಇದು ಸರಿಯಾದ ಉತ್ತರ ಬ್ಯಾರೋಮೀಟರ್. ಪ್ರಶ್ನೆ 124 ನೀರಿನಲ್ಲಿ ಸಸ್ಯ ಬೆಳೆಸುವ ವಿಧಾನವನ್ನು ಏನೆಂದು ಕರೆಯುತ್ತಾರೆ? ಇದು ಸರಿಯಾದ ಉತ್ತರ ಹೈಡ್ರೋಫೋನಿಕ್ಸ್. ಪ್ರಶ್ನೆ 125 ಮಾನವ ದೇಹದ ಅತಿ ಉದ್ದವಾದ ಮೂಳೆ? ಇದು ಸರಿಯಾದ ಉತ್ತರ ಫೀಮರ್. ಪ್ರಶ್ನೆ 126 ಮೊಸರಿನಲ್ಲಿ ಕಂಡುಬರುವ ಆಮ್ಲ ಯಾವುದು? ಇದು ಸರಿಯಾದ ಉತ್ತರ ಲ್ಯಾಕ್ಟಿಕ್ ಆಮ್ಲ. ಪ್ರಶ್ನೆ 127 ಅಸಿಟಿಕ್ ಆಮ್ಲದ ರಾಸಾಯನಿಕ ಸೂತ್ರ ಯಾವುದು? ಇದು ಸರಿಯಾದ CS3COOH. ಪ್ರಶ್ನೆ 128 ಸ್ಯಾಲಿಸಿಲಿಕ್ ಆಮ್ಲದ ರಾಸಾಯನಿಕ ಸೂತ್ರ ಯಾವುದು? ಇದು ಸರಿಯಾದ ಉತ್ತರ C7H6O3. ಪ್ರಶ್ನೆ 129 ಸಲ್ಫ್ಯೂರಿಕ್ ಆಮ್ಲದ ರಾಸಾಯನಿಕ ಸೂತ್ರ ಯಾವುದು? ಇದು ಸರಿಯಾದ ಉತ್ತರ H2SO4. ಪ್ರಶ್ನೆ 130 ಕಣ್ಣಿನ ಪ್ರಥಮ ಚಿಕಿತ್ಸೆಯಲ್ಲಿ ಬಳಸಲಾಗುವ ಆಮ್ಲ ಯಾವುದು? ಇದು ಸರಿಯಾದ ಉತ್ತರ ಬೋರಿಕ್ ಆಮ್ಲ. ಪ್ರಶ್ನೆ 131 ತಂಪು ಪಾನೀಯ ತಯಾರಿಕೆಗಳಲ್ಲಿ ಬಳಸುವ ಆಮ್ಲ ಯಾವುದು? ಇದು ಸರಿಯಾದ ಉತ್ತರ ಕಾರ್ಬೋನಿಕ್ ಆಮ್ಲ. ಪ್ರಶ್ನೆ 132 ಸಾಮಾನ್ಯ ಉಪ್ಪು ಅಥವಾ ಅಡುಗೆ ಉಪ್ಪಿನ ರಾಸಾಯನಿಕ ಹೆಸರು? ಇದು ಸರಿಯಾದ ಉತ್ತರ ಸೋಡಿಯಂ ಕ್ಲೋರೈಡ್. ಪ್ರಶ್ನೆ 133 ಅಡಿಗೆ ಸೋಡಾದ ರಾಸಾಯನಿಕ ಹೆಸರು ಯಾವುದು? ಇದು ಸರಿಯಾದ ಸೋಡಿಯಂ ಹೈಡ್ರೋಜನ್ ಕಾರ್ಬೋನೇಟ್ ಅಥವಾ ಸೋಡಿಯಂ ಬೈಕಾರ್ಬೋನೇಟ್. ಪ್ರಶ್ನೆ 134 ವಾಷಿಂಗ್ ಸೋಡಾದ ರಾಸಾಯನಿಕ ಹೆಸರು? ಇದು ಸರಿಯಾದ ಸೋಡಿಯಂ ಬೈಕಾರ್ಬೋನೇಟ್ ಡೆಕಾಹೈಡ್ರೇಟ್. ಪ್ರಶ್ನೆ 135 ಬ್ಲೀಚಿಂಗ್ ಪೌಡರ್ನ ರಾಸಾಯನಿಕ ಹೆಸರು ಯಾವುದು? ಇದು ಸರಿಯಾದ ಕ್ಯಾಲ್ಸಿಯಂ ಆಕ್ಸಿಕ್ಲೋರೈಡ್. ನೆಕ್ಸ್ಟ್ ಕ್ವಶನ್ ಪ್ರಶ್ನೆ 136 ಜಿಪ್ಸಮ್ನ ರಾಸಾಯನಿಕ ಹೆಸರು? ಇದು ಸರಿಯಾದ ಕ್ಯಾಲ್ಸಿಯಂ ಸಲ್ಫೇಟ್ ಡೈಹೈಡ್ರೇಟ್. ಪ್ರಶ್ನೆ 137 ಕಾಸ್ಟಿಕ್ ಸೋಡಾದ ರಾಸಾಯನಿಕ ಹೆಸರು? ಇದು ಸರಿಯಾದ ಸೋಡಿಯಂ ಹೈಡ್ರಾಕ್ಸೈಡ್. ಪ್ರಶ್ನೆ 138 ಅಲ್ಯೂಮಿನಿಯಂನ ಪ್ರಮುಖ ಅದಿರು ಯಾವುದು? ಇದು ಸರಿಯಾದ ಉತ್ತರ ಬಾಕ್ಸೈಟ್. ಪ್ರಶ್ನೆ 139 ಪಾದರಸ ಅಂದರೆ ಮರ್ಕ್ಯೂರಿ ಅದಿರು ಯಾವುದು? ಇದು ಸರಿಯಾದ ಚಿನ್ನಬಾರ್. ಪ್ರಶ್ನೆ 140 ಕಬ್ಬಿಣದ ಪ್ರಮುಖ ಅದಿರುಗಳು ಯಾವುವು? ಇದು ಸರಿಯಾದ ಹೆಮಟೈಟ್ ಮತ್ತು ಮ್ಯಾಗ್ನಟೈಟ್. ನೆಕ್ಸ್ಟ್ ಕ್ವಶನ್ ಪ್ರಶ್ನೆ 141 ಸಲ್ಫೈಡ್ ಅದಿರುಗಳನ್ನು ಆಕ್ಸೈಡ್ ಆಗಿ ಪರಿವರ್ತಿಸಲು ಬಳಸುವ ವಿಧಾನ ಯಾವುದು? ಇದು ಸರಿಯಾದ ಹುರಿಯುವಿಕೆ ರೋಸ್ಟಿಂಗ್. ಪ್ರಶ್ನೆ 142 ಕೋಣೆಯ ಉಷ್ಣಾಂಶದಲ್ಲಿ ದ್ರವ ರೂಪದಲ್ಲಿರುವ ಲೋಹ ಯಾವುದು? ಇದು ಸರಿಯಾದ ಪಾದರಸ ಮರ್ಕ್ಯೂರಿ, ಇದರ ಸಂಕೇತ Hg. ಪ್ರಶ್ನೆ 143 ಅತ್ಯಂತ ಹೆಚ್ಚು ತಂತು ಸಾಧ್ಯ ಲೋಹ ಯಾವುದು? ಇದು ಸರಿಯಾದ ಚಿನ್ನ ಗೋಲ್ಡ್. ಪ್ರಶ್ನೆ 144 ಅತ್ಯಂತ ಭಾರವಾದ ಲೋಹ ಯಾವುದು? ಇದು ಸರಿಯಾದ ಆಸ್ಮಿಯಂ. ಪ್ರಶ್ನೆ 145 ಸಾಬೂನು ತಯಾರಿಕೆಯಲ್ಲಿ ಬಳಸುವ ಲೋಹ ಯಾವುದು? ಇದು ಸರಿಯಾದ ಉತ್ತರ ಸೋಡಿಯಂ ಪೊಟ್ಯಾಷಿಯಂ. ಪ್ರಶ್ನೆ 146 ಹೊಳೆಯುವ ಅಲೋಹ ಯಾವುದು? ಇದು ಸರಿಯಾದ ಅಯೋಡಿನ್. ಪ್ರಶ್ನೆ 140 ಅತಿ ಕಠಿಣವಾದ ನೈಸರ್ಗಿಕ ಅಲೋಹ ಯಾವುದು? ಇದು ಸರಿಯಾದ ವಜ್ರ, ಇದು ಕಾರ್ಬನ್ನ ಒಂದು ರೂಪ. ಪ್ರಶ್ನೆ ವಿದ್ಯುತ್ ವಾಹಕ ಅಲೋಹ ಯಾವುದು? ಇದು ಸರಿಯಾದ ಉತ್ತರ ಗ್ರಾಫೈಟ್, ಇದು ಕೂಡ ಕಾರ್ಬನ್ನ ಒಂದು ರೂಪ. ಪ್ರಶ್ನೆ 149 ಅಲೋಹಗಳು ಆಮ್ಲಜನಕದೊಂದಿಗೆ ವರ್ತಿಸಿದಾಗ ಏನಾಗುತ್ತದೆ? ಇದು ಸರಿಯಾದ ಆಮ್ಲೀಯ ಅಥವಾ ತಟಸ್ಥ ಆಕ್ಸೈಡ್ಗಳನ್ನು ಉಂಟು ಮಾಡುತ್ತವೆ. ಪ್ರಶ್ನೆ 150 ಅಲೋಹಗಳು ನೀರಿನೊಂದಿಗೆ ಹೇಗೆ ವರ್ತಿಸುತ್ತವೆ? ಇದು ಸರಿಯಾದ ಅಲೋಹಗಳು ಸಾಮಾನ್ಯವಾಗಿ ನೀರಿನೊಂದಿಗೆ ವರ್ತಿಸುವುದಿಲ್ಲ. ಸ್ನೇಹಿತರೆ ದಯವಿಟ್ಟು ತಪ್ಪದೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಮಗೆ ಹೆಚ್ಚಿನ ಪ್ರೋತ್ಸಾಹ ಸಿಗುತ್ತೆ. ಇದೇ ರೀತಿ ನಾವು ಡೈಲಿ ಕ್ಲಾಸಸ್ ತಗೋತೀವಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸೊ ಹೆಚ್ಚಿನ ಮಾಹಿತಿಯೊಂದಿಗೆ ಕ್ಲಾಸ್ನ ತರ್ತೀನಿ. ಪ್ರಶ್ನೆ 151 ಭೂ ವಾತಾವರಣದಲ್ಲಿ ಹೇರಳವಾಗಿ ದೊರೆಯುವ ಅಲೋಹ ಯಾವುದು? ಇದು ಸರಿಯಾದ ಉತ್ತರ ಸಾರಜನಕ.
ಪ್ರಶ್ನೆ 152 ಬೆಂಕಿ ಕಡ್ಡಿಯಲ್ಲಿ ಬಳಸುವ ಲೋಹ ಯಾವುದು? ಇದು ಸರಿಯಾದ ಕೆಂಪು ರಂಜಕ. ಪ್ರಶ್ನೆ 153 ಅತ್ಯಂತ ಗಟ್ಟಿಯಾದ ಮತ್ತು ಮೃದುವಾದ ಖನಿಜ ಯಾವುದು? ಇದು ಸರಿಯಾದದು ವಜ್ರ ಅತ್ಯಂತ ಗಟ್ಟಿ ಮತ್ತು ಟಾಲ್ಕ್ ಅತ್ಯಂತ ಮೃದು. ಪ್ರಶ್ನೆ 154 ವಿದ್ಯುತ್ ಶಕ್ತಿಯ ಅತ್ಯುತ್ತಮ ವಾಹಕ ಯಾವುದು? ಇದು ಸರಿಯಾದ ಬೆಳ್ಳಿ. ಪ್ರಶ್ನೆ 155 ಕೆಂಪು ಲಿಟ್ಮಸ್ ಅನ್ನು ನೀಲಿ ಬಣ್ಣಕ್ಕೆ ತಿರುಗಿಸುವ ದ್ರಾವಣ ಯಾವುದು? ಪ್ರತ್ಯಾಮ್ಲಗಳು. ಪ್ರಶ್ನೆ 156 ಮಾನವ ದೇಹದ ಅತಿ ದೊಡ್ಡ ಗ್ರಂಥಿ ಯಾವುದು? ಯಕೃತ್. ಪ್ರಶ್ನೆ 157 ಜೀವಕೋಶದ ಶಕ್ತಿ ಕೇಂದ್ರ ಎಂದು ಯಾವುದನ್ನು ಕರೆಯುತ್ತಾರೆ? ಇದು ಸರಿಯಾದ ಮೈಟೊಕಾಂಡ್ರಿಯಾ. ಪ್ರಶ್ನೆ 158 ಸೌರಶಕ್ತಿಯನ್ನು ವಿದ್ಯುತ್ ಶಕ್ತಿಯಾಗಿ ಪರಿವರ್ತಿಸುವ ಸಾಧನ ಯಾವುದು? ಸೋಲಾರ್ ಸೆಲ್. ಪ್ರಶ್ನೆ 159 ಗಾಳಿಯಲ್ಲಿ ಶಬ್ದದ ವೇಗ ಸುಮಾರು ಎಷ್ಟು? ಇದು ಸರಿಯಾದ 343 ಮೀಟರ್ ಪರ್ ಸೆಕೆಂಡ್. ಪ್ರಶ್ನೆ 160 ರಕ್ತದೊತ್ತಡವನ್ನು ಅಳೆಯುವ ಸಾಧನ ಯಾವುದು? ಸ್ಪಿಗ್ಮಾನೋಮೀಟರ್. ಪ್ರಶ್ನೆ 161 ರಸಾಯನಶಾಸ್ತ್ರದಲ್ಲಿ ಕಿರು ಬೆಣ್ಣೆ ಅಂದರೆ ಡ್ರೈ ಐಸ್ ಎಂದರೇನು? ಇದು ಸರಿಯಾದ ಘನ ಇಂಗಾಲದ ಡೈಆಕ್ಸೈಡ್. ಪ್ರಶ್ನೆ 162 ರಸಾಯನಶಾಸ್ತ್ರದಲ್ಲಿ ಇದು ಕ್ವಶನ್ ಡಬಲ್ ಸರಿಯಾಗಿದೆ. ಪ್ರಶ್ನೆ 163 ವಿಟಮಿನ್ ಸಿ ಕೊರತೆಯಿಂದ ಬರುವ ಕಾಯಿಲೆ ಯಾವುದು? ಇದು ಸರಿಯಾದ ಉತ್ತರ ಸ್ಕರ್ವಿ. ಪ್ರಶ್ನೆ 164 ಭೂಮಿಯ ಗುರುತ್ವಾಕರ್ಷಣೆ ವೇಗವರ್ಧನೆ ಎಷ್ಟು? ಇದಕ್ಕೆ ಸರಿಯಾದ ಉತ್ತರ ಪ್ರಶ್ನೆ 9.8 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಉತ್ತರ ಇದು. ಪ್ರಶ್ನೆ 165 ಬೆಳಕಿನ ವೇಗವು ಯಾವುದರಲ್ಲಿ ಗರಿಷ್ಠವಾಗಿರುತ್ತದೆ? ಇದು ಸರಿಯಾದ ಉತ್ತರ ನಿರ್ವಾತದಲ್ಲಿ. ಪ್ರಶ್ನೆ 166 ಸಿಡುಬು ಕಾಯಿಲೆಯು ಯಾವುದರಿಂದ ಉಂಟಾಗುತ್ತದೆ? ಇದಕ್ಕೆ ಸರಿಯಾದ ಉತ್ತರ ವೇರಿಯೋಲಾ ವೈರಸ್. ಪ್ರಶ್ನೆ 167 ಭೂಮಿಯ ವಾತಾವರಣದ ಹೊರಗಿನ ಪದರ ಯಾವುದು? ಇದು ಸರಿಯಾದ ಎಕ್ಸೋಸ್ಪಿಯರ್. ಪ್ರಶ್ನೆ 169 ಅಡುಗೆ ಅನಿಲ ಅಂದರೆ LPG ದಲ್ಲಿರುವ ಮುಖ್ಯ ಘಟಕಗಳು ಯಾವುವು? ಇದು ಸರಿಯಾದ ಉತ್ತರ ಪ್ರೋಪೇನ್ ಮತ್ತು ಬ್ಯೂಟೇನ್. ಪ್ರಶ್ನೆ 170 ತಳೀಯವಾಗಿ ಒಂದೇ ರೀತಿಯ ವ್ಯಕ್ತಿಗಳ ನಡುವೆ ಅಂಗಾಂಗಗಳನ್ನು ಕಸಿ ಮಾಡುವುದನ್ನು ಏನೆನ್ನುತ್ತಾರೆ? ಇದು ಸರಿಯಾದ ಐಸೋಗ್ರಾಫ್ಟ್. ಒಂದೆರಡು ಕ್ವಶನ್ ರಿಪೀಟ್ ಆಗಿವೆ. ಪ್ರಶ್ನೆ 171 ಆಮ್ಲ ಮಳೆಗೆ ಕಾರಣವಾಗುವ ಅನಿಲಗಳು ಯಾವುವು? ಇದು ಸರಿಯಾದ ಉತ್ತರ ಸಲ್ಫರ್ ಡೈಆಕ್ಸೈಡ್ ಮತ್ತು ನೈಟ್ರೋಜನ್ ಆಕ್ಸೈಡ್ಗಳು. ಪ್ರಶ್ನೆ 172 ವಿದ್ಯುತ್ ಪ್ರವಾಹವನ್ನು ಅಳೆಯುವ ಸಾಧನ ಯಾವುದು? ಅಮ್ಮೀಟರ್. ಪ್ರಶ್ನೆ 173 ಕ್ಯಾರಿಕಾ ಪಪಾಯಿ ಯಾವುದರ ವೈಜ್ಞಾನಿಕ ಹೆಸರು? ಇದು ಸರಿಯಾದ ಉತ್ತರ ಪಪಾಯಿ. ಪ್ರಶ್ನೆ 174 ಹಸಿರು ಮನೆ ಅನಿಲ ಎಂದು ಯಾವುದನ್ನು ಕರೆಯುತ್ತಾರೆ? ಇದು ಸರಿಯಾದ ಕಾರ್ಬನ್ ಡೈಆಕ್ಸೈಡ್. ಪ್ರಶ್ನೆ 170 ಭೂಮಿಯ ಆಕರ್ಷಣಾ ಶಕ್ತಿ ಅಂದರೆ ಗ್ರಾವಿಟಿ ಇಲ್ಲದಿದ್ದರೆ ಏನಾಗುತ್ತದೆ? ಇದಕ್ಕೆ ಸರಿಯಾದ ಉತ್ತರ ವಸ್ತುಗಳ ತೂಕ ಶೂನ್ಯವಾಗುತ್ತದೆ. ನೆಕ್ಸ್ಟ್ ಕ್ವಶನ್ ಪ್ರಶ್ನೆ 176 ವಿಟಮಿನ್ ಸಿ ಯ ರಾಸಾಯನಿಕ ಹೆಸರೇನು? ಅಸ್ಕಾರ್ಬಿಕ್ ಆಮ್ಲ. ಪ್ರಶ್ನೆ 177 ಸಸ್ಯಗಳಲ್ಲಿ ನೀರು ಮತ್ತು ಖನಿಜಗಳ ಸಾಗಣೆಗೆ ಕಾರಣವಾದ ಅಂಗಾಂಶ ಯಾವುದು? ಜೈಲಮ್. ಪ್ರಶ್ನೆ 178 ಸಿನಾಪ್ಸ್ ಅಂತರವು ಯಾವುದರ ನಡುವೆ ಇರುತ್ತದೆ? ಇದು ಸರಿಯಾದ ಎರಡು ನರಕೋಶಗಳ ನಡುವೆ. ಪ್ರಶ್ನೆ 179 ಶಕ್ತಿಯ ಎಸ್ಐ ಏಕಮಾನವೇನು? ವ್ಯಾಟ್. ಪ್ರಶ್ನೆ 180 ದ್ರವ ಚಿನ್ನ ಎಂದು ಯಾವುದನ್ನು ಕರೆಯುತ್ತಾರೆ? ಇದು ಸರಿಯಾದ ಪೆಟ್ರೋಲಿಯಂ. ಪ್ರಶ್ನೆ 181 ಸಸ್ಯಗಳಲ್ಲಿ ದ್ಯುತಿ ಸಂಶ್ಲೇಷಣೆ ಕ್ರಿಯೆ ಎಲ್ಲಿ ನಡೆಯುತ್ತದೆ? ಇದು ಸರಿಯಾದ ಉತ್ತರ ಕ್ಲೋರೋಪ್ಲಾಸ್ಟ್ ಅಂದರೆ ಪತ್ರ ಹರಿತು. ಪ್ರಶ್ನೆ 182 ರಕ್ತದ ಗುಂಪುಗಳನ್ನು ಕಂಡುಹಿಡಿದವರು ಯಾರು? ಕಾರ್ಲ್ ಲ್ಯಾಂಡ್ ಸ್ಟೈನರ್. ಪ್ರಶ್ನೆ 183 ಮಾನವ ದೇಹದ ಸಾಮಾನ್ಯ ತಾಪಮಾನ ಎಷ್ಟು? ಇದು ಸರಿಯಾದ ಉತ್ತರ 98.6 ಫ್ಯಾರನ್ಹೀಟ್ ಅಥವಾ 37 ಡಿಗ್ರಿ ಸೆಲ್ಸಿಯಸ್. ಸೆಲ್ಸಿಯಸ್ನಲ್ಲಿ ಕೊಟ್ಟರೆ 37 ಮತ್ತು ಫ್ಯಾರನ್ಹೀಟ್ನಲ್ಲಿ ಕೊಟ್ಟರೆ 98. ಪ್ರಶ್ನೆ 184 ಯಾವ ಜೀವಸತ್ವದ ಕೊರತೆಯಿಂದ ರಾತ್ರಿ ಕುರುಡುತನ ಬರುತ್ತದೆ? ನೈಟ್ ಬ್ಲೈಂಡ್ನೆಸ್. ವಿಟಮಿನ್ ಎ ಕೊರತೆಯಿಂದ. ಪ್ರಶ್ನೆ 185 ತುಕ್ಕು ಹಿಡಿಯುವುದು ಯಾವ ರೀತಿಯ ಬದಲಾವಣೆ? ಇದು ಸರಿಯಾದ ರಾಸಾಯನಿಕ ಬದಲಾವಣೆ. ನೆಕ್ಸ್ಟ್ ಕ್ವಶನ್ ಪ್ರಶ್ನೆ 186 ಸೌರ ಕುಕ್ಕರ್ನಲ್ಲಿ ಸೂರ್ಯನ ಯಾವ ಕಿರಣಗಳನ್ನು ಬಳಸಲಾಗುತ್ತದೆ? ಇದು ಸರಿಯಾದ ಅವೆಗೆಂಪು ಕಿರಣಗಳು. ಪ್ರಶ್ನೆ 187 ಮಾನವ ಮೂತ್ರಪಿಂಡದಲ್ಲಿ ಕಂಡುಬರುವ ಕಲ್ಲುಗಳು ಹೆಚ್ಚಾಗಿ ಯಾವುದರಿಂದ ಮಾಡಲ್ಪಟ್ಟಿವೆ? ಇದು ಸರಿಯಾದ ಕ್ಯಾಲ್ಸಿಯಂ ಆಕ್ಸಾಲೇಟ್. ಪ್ರಶ್ನೆ 188 ಕಾಮನ ಬಿಲ್ಲಿನ ಮಧ್ಯದ ಬಣ್ಣ ಯಾವುದು? ಇದು ಸರಿಯಾದ ಉತ್ತರ ಹಸಿರು. ಪ್ರಶ್ನೆ 189 ಅತ್ಯಂತ ಹಗುರವಾದ ಲೋಹ ಯಾವುದು? ಇದು ಸರಿಯಾದ ಉತ್ತರ ಲಿಥಿಯಂ. ಪ್ರಶ್ನೆ 190 ಹೃದಯದ ಬಡಿತವನ್ನು ನಿಯಂತ್ರಿಸುವ ಖನಿಜ ಯಾವುದು? ಪೊಟ್ಯಾಸಿಯಂ. ನೆಕ್ಸ್ಟ್ ಕ್ವಶನ್ ಪ್ರಶ್ನೆ 191 ಪೆನ್ಸಿಲ್ನಲ್ಲಿ ಬಳಸುವ ವಸ್ತು ಯಾವುದು? ಗ್ರಾಫೈಟ್. ಪ್ರಶ್ನೆ 192 ಶಬ್ದದ ತೀವ್ರತೆಯನ್ನು ಅಳೆಯುವ ಏಕಮಾನ ಯಾವುದು? ಇದು ಸರಿಯಾದ ಉತ್ತರ ಡೆಸಿಬಲ್. ಪ್ರಶ್ನೆ 193 ಅಡುಗೆ ಅನಿಲದಲ್ಲಿ ಅಂದರೆ LPG ಮುಖ್ಯವಾಗಿರುವ ಅನಿಲ ಯಾವುದು? ಬ್ಯೂಟೇನ್ ಪ್ರೋಪೇನ್. ಪ್ರಶ್ನೆ 194 ಪ್ರಾಥಮಿಕ ಬಣ್ಣಗಳು ಯಾವುವು? ಇದು ಸರಿಯಾದ ಉತ್ತರ ಕೆಂಪು, ಹಸಿರು ಮತ್ತು ನೀಲಿ. ಪ್ರಶ್ನೆ 195 ವಾಹನಗಳಲ್ಲಿ ಹಿಂಬದಿಯನ್ನು ನೋಡಲು ಬಳಸುವ ಕನ್ನಡಿ ಯಾವುದು? ಇದು ಸರಿಯಾದ ಉತ್ತರ ಪೀನ ಕನ್ನಡಿ ಅಥವಾ ಪೀನ ಮಸೂರ. ಪ್ರಶ್ನೆ 196 ಅತ್ಯಂತ ಹಗುರವಾದ ಧಾತು ಯಾವುದು? ಇದು ಸರಿಯಾದ ಉತ್ತರ ಹೈಡ್ರೋಜನ್. ಪ್ರಶ್ನೆ 197 ಶುಷ್ಕ ಮಂಜುಗಡ್ಡೆ ಅಂದರೆ ಡ್ರೈ ಐಸ್ ಎಂದು ಯಾವುದನ್ನು ಕರೆಯುತ್ತಾರೆ? ಇದು ಸರಿಯಾದ ಘನ ಕಾರ್ಬನ್ ಡೈಆಕ್ಸೈಡ್. ಪ್ರಶ್ನೆ 198 ಮಾನವನ ರಕ್ತದ pH ಮೌಲ್ಯ ಎಷ್ಟು? 7.4 ಪ್ರತ್ಯಾಮ್ಲೀಯ.
ಪ್ರಶ್ನೆ 199 ಮಾನವ ದೇಹದ ಅತಿ ದೊಡ್ಡ ಅಂಗ ಯಾವುದು? ಇದು ಸರಿಯಾದ ಉತ್ತರ ಚರ್ಮ ಅಂದರೆ ಸ್ಕಿನ್. ಪ್ರಶ್ನೆ 200 ರಕ್ತ ಹೆಪ್ಪುಗಟ್ಟಲು ಸಹಾಯ ಮಾಡುವ ವಿಟಮಿನ್ ಯಾವುದು? ಇದು ಸರಿಯಾದ ಉತ್ತರ ವಿಟಮಿನ್ ಕೆ. ಸ್ನೇಹಿತರೆ, ಇದರಲ್ಲಿ 2ರಿಂದ 3 ಕ್ವಶನ್ ಅಷ್ಟೇ ರಿಪೀಟ್ ಆಗಿವೆ. ಸೊ ಯಾರ್ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡೋ ತಪ್ಪದೇ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿ. ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ. PDF ಬೇಕಾದಲ್ಲಿ ಕೊಟ್ಟಿರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಫಸ್ಟಿಗೆ ನಂಬರ್ ಕೊಟ್ಟಿರ್ತೀನಿ. ಸೊ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಪೂರ್ತಿ ವಿಡಿಯೋ ನೋಡೋದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು.